ಕೊಡಲ್ಲ ನಾನು ಹುಡುಗರಿಗೆ, ಎಲ್ಲ ನಾವೇ ಮಾಡೋದು. ನೀವೆಲ್ಲ ಹಂಗೆಲ್ಲ ಅಂದ್ಕೊಂಡಿದ್ದೀನಿ. ಕೆಲವು ತಾಯಂದ್ರೆ ಎಷ್ಟು ಪ್ರೀತಿ ಮಕ್ಕಳ ಮೇಲೆ ಅಂದರೆ ಹೋಮ್ವರ್ಕ್ ಕೂಡ ಅವರೇ ಮಾಡ್ತಾರೆ. ಅದು ಎಡಗೈಯಿಂದ ಮಾಡ್ತಾರೆ ಹೋಮ್ವರ್ಕ್, ಅದು ಟೀಚರಿಗೆ ಗೊತ್ತಾಗಬಾರ್ದು ಅಂತ. ನೀವು ಮಾಡೋದು ಒಳ್ಳೇದಲ್ಲ. ಅದು ನಿಮ್ಮ ಮಗುಗೆ ಒಳ್ಳೇದು ಮಾಡ್ತಾ ಇಲ್ಲ, ತೊಂದರೆ ಮಾಡ್ತಾ ಇದ್ದೀರಿ ನೀವು. ಮಗು ತಪ್ಪಿದ್ರೆ ಏನಾಯ್ತು, ಪಾಪ ನಿದ್ದೆ ಬಂದಿತ್ತು, ನಾಳೆ ಟೀಚರ್ ಬೈತಾರಲ್ಲ, ನಾನೇ ಮಾಡ್ತೀನಿ ಎಡಗೈಯಿಂದ ಹೋಮ್ವರ್ಕ್. ಯು ಥಿಂಕ್ ಯು ಆರ್ ಡೂಯಿಂಗ್ ಗುಡ್ ಟು ದ ಚೈಲ್ಡ್, ಬಟ್ ಯು ಆರ್ ಡೂಯಿಂಗ್ ಗ್ರೇಟೆಸ್ಟ್ ಇನ್ ದಿಸ್ ಸರ್ವಿಸ್ ಟು ದ ಚೈಲ್ಡ್. ಚೈಲ್ಡ್ ಶುಡ್ ಡೂ ದ ಹೋಮ್ವರ್ಕ್ ಆನ್ ಹರ್ ಓನ್. ತಾನೇ ಮಾಡಬೇಕು ಹೋಮ್ವರ್ಕ್. ಅದನ್ನು ಮಾಡದೆ ಹೋದ್ರೆ ಬೈಸ್ಕೋತಾಳೆ ಕ್ಲಾಸಲ್ಲಿ ಒಂದ್ಸಲ, ತಪ್ಪೇನಿದೆ? ಬೈಸ್ಕೊಂಡಾಗ ಮನೆಗೆ ಬಂದಾಗ ನಾಳೆ ಬೈತಾರೆ ಅಂತ ಗೊತ್ತಿದ್ದ ಬೇಗ ಮಾಡ್ಕೊಂಡು ಹೋಗ್ತಾರೆ ಹೋಮ್ವರ್ಕ್ ಎಲ್ಲ ಅಲ್ವಾ. ಲೆಟ್ ದ ಚೈಲ್ಡ್ ಡೂ ದ ಹೋಮ್ವರ್ಕ್ ಆನ್ ಅವರ್ ಓನ್. ನಾವು ಮಾಡಬೇಕಾಗಿಲ್ಲ. ಒಂದು ತಮಾಷೆ ಹೇಳ್ತೀನಿ ನಾನು, ನಾವು ಹೇಗೆ ಅಪ್ಪ ಅಮ್ಮ ಮಾಡಿಸ್ಬಿಡ್ತೀವಿ ಅಂತಂದರೆ, ಓವರ್ ಪೊಸೆಸಿವ್ ಇದ್ದವರು ಕೆಲವರು ಮಕ್ಕಳನ್ನ ಕೆಳಗೆ ಬಿಡೋಲ್ಲ. ನೋಡಿದ್ದೀರಾ ನೀವು? ಪುಟ್ಟ ಮಗು ಪಾಪ ಎತ್ಕೊಂಡು ಅಡ್ಡಾಡೋದು. ಅದನ್ನು 4 ವರ್ಷ ಆಗಿದೆ, ಕಾಲು ನೆಲಕ್ಕೆ ಹತ್ತಾ ಇದೆ, ಹೊತ್ಕೊಂಡು ಅಡ್ಡಾಡೋದು. ಸಣ್ಣದಿದ್ದಾಗೇನೋ ಹೊತ್ಕೋಬೋದಪ್ಪ, ದೊಡ್ಡದಾದ್ಮೇಲೆ ಭಾರ ಆಗಲ್ವಾ? ಹೊತ್ಕೊಂಡು ಅಡ್ಡಾಡೋದು ಹಾಗೇನೆ. ನೀವು 4 ವರ್ಷ ಹಾಗೆ ಹೊತ್ತರೆ ಅವನೇನು ಮಾಡ್ತಾನೆ ಗೊತ್ತಾ? 6 ವರ್ಷಕ್ಕೆ ಕೈ ಎತ್ತಾನೋ, ಎತ್ಕೋ ಅಂತಾನೆ. ನೋಡಿಲ್ವಾ ನಿಮ್ಮ ಮನೇಲಿ? ಏನು ಸಾಕಾಗಿ ಹೋಗಿದ್ದಾರೆ, ಎತ್ಕೊಂಡು ಈಗ ಕೆಳಗೆ ಇಳಿಯಲ್ಲ ಅವನು. ಯಾಕೆ ಇಳಿಯಲ್ಲ? ಇಳಿಸಿಲ್ಲ ಮೊದಲು ನೀವು. ಅದೇ ಪ್ರಾಬ್ಲಮ್ ಆಗಿರೋದು. ಇಫ್ ಯು ಅಲಾವ್ ಹಿಮ್ ಟು ವಾಕ್, ಲೆಟ್ ಹಿಮ್ ಡೂ ಹಿಸ್ ಜಾಬ್ ಪ್ರಾಪರ್ಲಿ, ದೆನ್ ವಿಲ್ ಬಿ ಆಲ್ ರೈಟ್. ನಮ್ಮ ಮಾಡೋಕ್ಕೆ ಬಿಡಲ್ಲ. ನಾನು ಟ್ರೈನಲ್ಲಿ ಬರಬೇಕಾದ್ರೆ ಹೇಳಿದ್ದೇನೋ ಗೊತ್ತಿಲ್ಲ, ನಾನು ಟ್ರೈನಲ್ಲಿ ಬರಬೇಕಾದ್ರೆ ಒಂದು ಗಂಡ ಹೆಂಡತಿ ಇದ್ದರು ಫಸ್ಟ್ AC ಕಂಪಾರ್ಟ್ಮೆಂಟಲ್ಲಿ. ಅಲ್ಲೊಂದು ಎದುರು ಒಂದು ಬರ್ತ್ ಇರುತ್ತೆ, ಅಲ್ಲಿ ಗಂಡ ಹೆಂಡತಿ ಒಂದು ಮಗು, ಒಂದು 5-6 ವರ್ಷದ ಹುಡುಗಿ. ಅದು ಆ ಹುಡುಗಿ ಊಟ ಮಾಡಿಸ್ತಿದ್ದಾರೆ ಅಪ್ಪ ಅಮ್ಮ. ಊಟ ಮಾಡಿಸ್ತಾರೆ ಅಂದರೆ ಬಹಳ ನಾಜೂಕಾಗಿ ಹೇಳ್ದಂಗೆ ಆಯ್ತು. ಈ ಗೋಡೆಗೆ ಪ್ಲಾಸ್ಟರ್ ಮಾಡ್ತಾರೆ ನೋಡಿದ್ದೀರ? ಈ ಸಿಮೆಂಟಿಂಗ್ ಹೊಡೆದು ಹಿಂಗೆ ಉಜ್ಜುತ್ತಾರಲ್ಲ, ಹಾಗೆ ಅಪ್ಪ ಒಂದು ತುತ್ತು ಹಾಕ್ತಾನೆ, ಬಾಯಿ ಒರೆಸ್ತಾನೆ. ಅಮ್ಮ ಒಂದು ತುತ್ತು ಹಾಕ್ತಾಳೆ, ಬಾಯಿ ಒರೆಸ್ತಾಳೆ. ಅದು ಪಾಪ ನುಂಗೋಕ್ಕಾಗ್ತಾಯಿಲ್ಲ, ಕಣ್ಣಿಗೆ ಮಾಡ್ಕೊಂಡು ಮಾಡ್ತಾಯಿದೆ. ನಾ ಅಪ್ಪ ಅಮ್ಮ ಕೇಳಿದೆ, ಕೈ ಇಲ್ವಾ ಮಗುಗೆ ಅಂತ ಕೇಳಿದೆ. ಇದೇ ಅಲ್ಲ ಸರ್ ಅಂದರು. ಬಿಡ್ರಿ ಮತ್ತೆ ತಿಂತಾಳಕ್ಕೆ, ನೀವು ಯಾಕೆ ತಿನ್ನಿಸ್ತೀರಿ ಅಂದೆ. ಬೇಡ ಸರ್, ಕೈ ಕೊಳೆ ಆಗಿದೆ ಆಕಿದು. ನಾನು ಆಕೆ ಒಂದು ಕೈ ಕೊಳೆ ಆಗಿದೆ, ನಿಮ್ಗೆ 2 ಕೈ ಕೊಳೆ ಆಗಿದ್ದಾವಲ್ಲ. ಎಷ್ಟರ ಮಟ್ಟಿಗೆ ಅವ್ರಿಬ್ಬರು ಡಾಕ್ಟ್ರ್, ಮತ್ತು ನೋಡಿದರೆ ಇಬ್ಬರು ಡಾಕ್ಟ್ರ್. ನಾನು ಹೇಳಿದೆ, ಅತಿ ಪ್ರೀತಿ ಮಾಡಬೇಡಿ. 5 ವರ್ಷ 6 ವರ್ಷ ಮಗುಗೆ ತಾನು ಊಟ ಮಾಡೋಕ್ಕೆ ಕಲಿಬೇಕು. ಇದನ್ನು ನಾವು ಸೈಕೋಮೋಟರ್ ಸ್ಕಿಲ್ಸ್ ಅಂತ ಕರಿತೀವಿ. ಹೌ ಟು ಹ್ಯಾಂಡ್ಲ್ ಯುವರ್ ಓನ್ ಫಿಂಗರ್ಸ್. ಮೊದಲೇ ಸಲ ನಮ್ಮ ಕೈ ಬಾಯಿ ಹತ್ರ ಹೋಗಲ್ಲ, ಗೊತ್ತಿರೋಲ್ಲ, ಕೋಆರ್ಡಿನೇಷನ್ ಆಗಿರೋಲ್ಲ. ಆ ಮಗುಗೆ ದಿನ ಬಳಸಬೇಕು, ಕೈಯನ್ನು ಹೆಂಗೆ ಬಳಸಬೇಕು, ಬೆರಳನ್ನು ಹೇಗೆ ಬಳಸಬೇಕು. ನಮಗೆಲ್ಲ ಪರೀಕ್ಷೆ ಮಾಡೋರು 6ನೇ ವಯಸ್ಸಿಗೆ ಬಂದಾಗ ಈ ಸಾರು ಅನ್ನ ಕೊಟ್ಟು ಸಾರು ಬೀಳಲಾರ್ದಂಗೆ ಹೆಂಗೆ ಕೊಡ್ತೀವಿ, ಖಾಲಿ ಮಾಡ್ತೀವಿ ನೋಡೋಣ ಥಿಯೇಟರ್. ಇವತ್ತಿಗೂ ಸೌತ್ ಇಂಡಿಯನ್ ಊಟ ಅಮೇರಿಕಾದಲ್ಲೇ ಅದ್ಭುತ, ಅದು ಬೇರೆ ದೇಶದಲ್ಲೂ ಅದ್ಭುತ ಅಂತಾರವ್ರು. ಸಾರು ಅನ್ನ ಹೆಂಗೆ ಊಟ ಮಾಡ್ತೀವಿ ನೀವು ಸ್ಪೂನ್ ಇಲ್ಲದೆ ಅಂತ. ನಮ್ಮಲ್ಲಿ ನೀವು ನೋಡಿದ್ದೀರಾ, ಬಾಳೆ ಎಲೆಯಲ್ಲಿ ಸಾರು ಅನ್ನ ಹಾಕ್ಸ್ಕೊಂಡಿರ್ತಾರೆ, ಒಂದು ತೊಟ್ಟು ಹನಿ ಒಂದು ಸಾರು ಹೊಡೆದಿರೋಲ್ಲ, ಹಿಂಗೆ ಕ್ಲೀನಾಗಿ ಖಾಲಿ ಆಗುತ್ತೆ ಅಲ್ಲಮ್ಮ, ಆಗಲ್ವಾ? ನಮಗೆ ಗಟ್ಟಿ ಬ್ರೆಡ್ ತಿನ್ನೋಕೆ ಆಗಲ್ಲ, ಮೈ ಮೇಲೆ ಬೆಳೆಸ್ಕೊತಾ ಹುಡುಗರು. ಆದ್ದರಿಂದ ಮಗುಗೆ ಕಲಿಸ್ಬೇಕಾದ್ರೆ ಕಲಿಸ್ಬೇಕು. ಅದಕ್ಕೊಂದು ಸಣ್ಣದೊಂದು ಮಾತಿದೆ. ಒಬ್ಬ ಹುಡುಗ ಕೂತಿದ್ದ, ರಾಮನಗರ ಅಂತ ಊರು, ರೇಷ್ಮೆ ಗೂಡಿತ್ತು ಮನೆಯಲ್ಲಿ. ಒಂದು ರೇಷ್ಮೆ ಮೊಟ್ಟೆ ಇತ್ತು, ಸಾಕಷ್ಟು ಮೊಟ್ಟೆ ಇದ್ದಾವಲ್ಲ. ಒಂದು ಮೊಟ್ಟೆ ಅಲಗಾಡಕ್ಕೆ ಶುರು ಆಯ್ತದ. ಅವನಂದ, ಅಲಗಾಡತ್ತೆ ಹಾಕಿದು ನೋಡ್ದ, ಎತ್ತಿಟ್ಕೊಂಡ ಟೇಬಲ್ ಮೇಲೆ. ಸುಮಾರು ಹೊತ್ತು ಹಿಂಗೆ ಒದ್ದಾಡ್ತಾ ಇತ್ತು, ಅಲಗಾಡ್ತಾ ಇತ್ತು. ಒಂದು ಸಣ್ಣ ಕ್ರ್ಯಾಕ್ ಆಯ್ತು ಮೇಲೆ, ಮೊಟ್ಟೆ ಮೇಲೆ ಕ್ರ್ಯಾಕ್ ಆಯಿತು. ಅವ್ನು ಕ್ರ್ಯಾಕ್ ಹಾಕಾಯ್ತದು ನೋಡಿದೆ, ಇನ್ನೂ ಸ್ವಲ್ಪ ಅಗಲ ಆಯಿತು, ಒಳಗೊಂದು ಹುಳ ಒದ್ದಾಡ್ತಾ ಇತ್ತು. ನೋಡ್ತಾ ಇದ್ದ, ಸ್ವಲ್ಪ ಹೊತ್ತು ಒದ್ದಾಡಿದ ಮೇಲೆ ಕ್ರ್ಯಾಕ್ ಇನ್ನೂ ದೊಡ್ಡದಾಗಿ ಹುಳ ಹೊರಗೆ ಬಂತು. ಸ್ವಲ್ಪ ಸುಸ್ತಾಗಿ ಬಿದ್ದಿತ್ತು. ಒಂದು 10 ನಿಮಿಷಕ್ಕೆ ಹಾರಿ ಹೋಯ್ತು ಹೊರಗಡೆ, ಚಿಟ್ಟಾಗಿ ಹಾರೋಯ್ತು. ಅದನ್ನು ನೋಡ್ದ ಅವನು, ಓ ಪಾಪ ಎಷ್ಟು ಕಷ್ಟಪಡುತ್ತಲ್ಲ ಹೊರಗೆ ಬರೋದಕ್ಕೆ. ಮತ್ತೊಂದು ಮೊಟ್ಟೆ ಅಲಗಾಡಕ್ಕೆ ಶುರು ಆಯಿತು. ಅದಕ್ಕೆ ಸಹಾಯ ಮಾಡಬೇಕು ಅಂದ್ಕೊಂಡು, ತೊಂದರೆ ಕೊಡೋಕ್ಕಲ್ಲ, ಒಂದು ಸಹಾಯ ಮಾಡಬೇಕು. ಪಾಪ ಅಷ್ಟು ಒದ್ದಾಡಿಕೊಂಡು ಮೊಟ್ಟೆ ಹೊಡ್ಕೊಂಡು ಹೊರಗೆ ಬರಬೇಕಲ್ಲ. ಒಂದು ರೇಸರ್ ಬ್ಲೇಡ್ ತೊಗೊಂಡ, ನಿಧಾನ ಕಟ್ ಮಾಡಿದ, ಹೊರಗಡೆ ತೆಗೆದ ಹುಳನ. ಅದು ಹಾರಲೇ ಇಲ್ಲ. ಅಪ್ಪನಿಗೆ ಹೇಳಿದ, ಅಪ್ಪ ಅದು ಹಾರ್ತಾ ಇಲ್ಲ ಅಂದ. ಅದೇನು ಹಾರಲ್ಲ ಪುಟ್ಟ, ಅದು ಮುಗಿತದಷ್ಟೇ. ಯಾಕೆ? ಆ ಒದ್ದಾಟ ಇದೆಯಲ್ಲ, ಮೊಟ್ಟೆ ಹೊಡ್ಕೊಂಡು ಒದ್ದಾಟೋ ಕೆಲಸನೇ ರೆಕ್ಕೆ ಗಟ್ಟಿ ಮಾಡೋ ಕೆಲಸ. ಅದು ರೆಕ್ಕೆ ಗಟ್ಟಿನೇ ಆಗಲಿಲ್ಲ, ಅದಕ್ಕೆ ಹಾರೋದು ಹೇಗೆ? ನಮ್ಮ ಮಕ್ಕಳದ್ದು ಅದೇ ಪರಿಸ್ಥಿತಿ ಅಲ್ವಾ. ನಾವು ಹಾರೋಕ್ಕೆ ತಯಾರೇ ಮಾಡೋಲ್ಲ. ಇದು ಯಾಕೆ ಹೇಳ್ತೀನಿ ಕೇಳಿ, ಭಾಳ ಮುಖ್ಯವಾದ ವಿಷಯ ಹೇಳಬೇಕು ನಾನು ಇವತ್ತು ನಿಮಗೆ. ಈಗ ಸಣ್ಣ ವಯಸ್ಸಿನ ಗಂಡ ಹೆಂಡತಿ ಇದ್ದಾರೆ ನೋಡಿ, ಎಲ್ಲರೂ ನವ ದಂಪತಿಗಳು, ಸಣ್ಣ ಮಕ್ಕಳು, LKG UKG 2ನೇ ತರಕ ಇರೋದು ಮಕ್ಕಳು ಇದ್ದಾರಲ್ಲ, ಪೇರೆಂಟ್ಸ್ಗೆ ತುಂಬ ಚಿಂತೆ ಮಕ್ಕಳ ಬಗ್ಗೆ, ಹೇಗೆ ಬೆಳೆಸಬೇಕು ಅಂತ. ಎಲ್ಲವನ್ನೂ ತಾವೇ ಮಾಡೋಕ್ಕೆ ಹೋಗ್ತಾರೆ.
ಅದು ಮಾಡಿದ್ರೆ ಮುಂದೆ ತೊಂದರೆ ಎಂಥದ್ದಾಗತ್ತೆ ಅನ್ನೋ ವಿಷಯ ಹೇಳಬೇಕು ನಾನೀಗ. ಮನೆಯಲ್ಲಿ ಆಟಿಕೆ ಸಾಮಾನು ತಂತಂದು ಹಾಕ್ತಾರೆ ಮಕ್ಕಳಿಗೆ, ನೋಡಿದ್ದೀರಾ ನೀವೀಗ? ಈಗ ಸ್ವಲ್ಪ ಹಣಕಾಸು ಚೆನ್ನಾಗಿದೆ, ಎಲ್ಲರದೂ ಸಂಬಳ ಜಾಸ್ತಿ ಇದೆ. ಅದಕ್ಕೇನು ಮಾಡ್ತಾರೆ ಮಕ್ಕಳಿಗೆ, ಮನೇಲಿ ಒಂದು ಮಗು ಇದ್ದರೆ ಆಟಿಕೆ ಸಾಮಾನು ಎಷ್ಟಿರುತ್ತೆ ಲೆಕ್ಕ ಹಾಕಿದ್ದೀರಾ ನೀವು? ಒಂದು ನರ್ಸರಿ ಸ್ಕೂಲ್ ಆಗುವಷ್ಟು ಆಟಿಕೆ ಸಾಮಾನು ಇರುತ್ತೆ ಪ್ರತಿಯೊಂದು ಮನೇಲಿ. ಇನ್ನೊಂದು ದಯವಿಟ್ಟು ಗಮನ ಇಟ್ಟು ನೋಡಿ, ಮಗು ಒಂದೂ ಕೇಳಿಲ್ಲ ಅದನ್ನು. ಮಗು ಕೇಳಿತ್ತಾ ತಂದುಕೊಡು ಅಂತ, ನಾವೇ ತರೋದು. ಊರಿಗೆ ಹೋದಾಗ ತೊಗೊಂಬರೋದು, ಒಂದು ಬಟ್ಟೆ ತೊಗೊಂಬರೋದು, ಆಟಿಕೆ ಸಾಮಾನು ತೊಗೊಂಬರೋದು. ಬಟ್ಟೆ ಎಷ್ಟಿದೆ ಗೊತ್ತಾ ಮಗುಗೆ? 3ನೇ ಸಲ ಹಾಕ್ಕೊಳ್ಳಲ್ಲ ಮಗು, ಅದು ಬೆಳೆದು ದೊಡ್ಡದಾಗ್ಬಿಟ್ಟಿರ್ತಿ. ಅಯ್ಯೋ ಹೊಸದು ಹಾಕ್ಕೊಳ್ಳಿ ಎಲ್ಲ ಮಗು ಅಂತ ಯಾರಿಗೋ ಕೊಡೋದು. ಇದೆಲ್ಲರ ಮನೇಲೂ ಆಗ್ತಿರೋದು ಇದು. ಮಗು ಕೇಳಿಲ್ಲ, ದಯವಿಟ್ಟು ಗಮನಿಸಿ. ನಾನು ಸಣ್ಣವನಾಗಿದ್ದಾಗ ನಾವು ಬಾಯಿ ಬಿಟ್ಟು ಕೇಳಬೇಕಾಗಿತ್ತು. ನಮ್ಮ ಅಪ್ಪನಿಗೆ ಒಂದು ಟೆನ್ನಿಸ್ ಬಾಲ್ ಕೊಡಿಸು ಅಂತ ಕೇಳಿದೆ. 3 ತಿಂಗಳು ಕೊಡಿಸ್ಲಿಲ್ಲ. ಅಮ್ಮನ ಕಡೆ ವಶೀಲಿ ಹಚ್ಚಿದೆ, ಅಪ್ಪ ಹೇಳ್ಬೋದು ಟೆನ್ನಿಸ್ ಬಾಲ್ ಕೊಡಿಸ್ಕೊಡು, ಆಡಕ್ಕೆ ಬೇಕಾಗ್ತದೆ ಅಂದ. 4ನೇ ತಿಂಗಳು ಒಂದು ಟೆನ್ನಿಸ್ ಬಾಲ್ ಕೊಟ್ಟರು. ಎಷ್ಟು ಅಪರೂಪದ ವಸ್ತು ನನಗಂದರೆ, ಆ ಇಂಗ್ಲೆಂಡ್ ರಾಣಿ ಕೊಹಿನೂರು ಸಿಕ್ಕರು ಸಂತೋಷ ಆಗ್ತಿತ್ತಿಲ್ಲೋ ಗೊತ್ತಿಲ್ಲ, ಟೆನ್ನಿಸ್ ಬಾಲ್ ಭಾರಿ ಸಂತೋಷ ಆಯಿತು. 3 ವರ್ಷ ಕಾಪಾಡ್ಕೊಂಡಿದ್ದೀನಿ ಅದನ್ನು ನಾನು. ಯಾಕಂದ್ರೆ ವಸ್ತುವಿನ ಬೆಲೆ ಗೊತ್ತಿತ್ತು ನನಗೆ, ಸುಲಭ ಇಲ್ಲ ಅಂತ. ಇನ್ನೊಂದು ಸಲ ಸ್ವಲ್ಪ 10th ಬಂದಾಗ ನಮ್ಮ ಅಪ್ಪನಿಗೆ ಸೈಕಲ್ ಕೇಳಿದೆ, ಒಂದು ಸೈಕಲ್ ಕೊಡಿಸೋಣ ಅಂದೆ. ಸೈಕಲ್ ಕೊಡಿಸ್ತೀನಿ ಬಿಡು, ಕೊಡಿಸ್ತೀನಿ ಅಂದರು. ಇಲ್ಲ ಅಂದಿಲ್ಲ ಅವ್ರು ಎಂದೂ ಕೊಡಿಸ್ಲಿಲ್ಲ. 4 ತಿಂಗಳಾಯಿತು, 5 ತಿಂಗಳಾಯ್ತು. ಅಣ್ಣ ನೀ ಬರೀ ಹೇಳ್ತಾ ಇದ್ದಿ, ಕೊಡಿಸ್ಲೇ ಇಲ್ಲ ಸೈಕಲ್ಲು ಅಂದೆ. ಒಂದು ಕೆಲಸ ಮಾಡಪ್ಪ, ನಮ್ಮಪ್ಪ ಭಾಳ ಬುದ್ಧಿವಂತರು. ಒಂದು ಕೆಲಸ ಮಾಡು, ನನ್ನ ತಿಂಗಳ ಸಂಬಳ ನಿನಗೆ ಕೊಟ್ಬಿಡ್ತೀನಿ, ನೀನೇ ಖರ್ಚು ಮಾಡಿ ಸೈಕಲ್ ತೊಗೊಂಬಿಡು ಅಂದರು. ನನಗೇನು ಚಕ್ರವರ್ತಿ ಪದವಿ ಕೊಟ್ಟಂಗಾಯ್ತು. ಇಡೀ ಸಂಬಳ ನನ್ನ ಕೈಯಲ್ಲೇ ಬಂತಲ್ಲ. ನಮ್ಮಮ್ಮ ಇದೊಂದು ಕೂತ್ಕೋ, ಇಲ್ಲಿ ಇನ್ನೇನು ಖರ್ಚು ಆಗ್ತದೆ ಬರ್ಕೊಡ್ತೀನಿ, ಬಾಡಿಗೆ ಎಷ್ಟು, ಗ್ಯಾಸ್ ಎಷ್ಟಾಗತ್ತೆ, ಗ್ರೋಸರಿ ಸಾಮಾನು ಇಷ್ಟಾಗತ್ತೆ ಎಲ್ಲ ಲೆಕ್ಕ ಹಾಕಿದ್ದು. ಕೊಟ್ಕೊಂಡು ಹೋದೆ. 21ನೇ ತಾರೀಕಿಗೆಲ್ಲ ಖಾಲಿ ಆಯಿತು. ಸೈಕಲ್ ಖಾಲಿ ಆಗೋಯ್ತು. ಇನ್ನು 9 ದಿವಸ ನಡೆಸೋದು ಹೇಗೆ ಅಂತ ಚಿಂತೆ ಇತ್ತು. ನಮ್ಮಪ್ಪ ಕೇಳಿದ್ರು, ಸೈಕಲ್ ಏನಾಯ್ತೋ ಅಂದರು. ಎಲ್ಲಿ ಸೈಕಲ್ಲು, 1ನೇ ತಾರೀಕು ಪಗಾರ ಬಂದರೆ ಸಾಕು ಅಂದೆ. ಅವ್ರು ಹೇಳಿದ್ರು, ನಿನಗೆ ಅರ್ಥ ಆಯ್ತಾ? ಮುಂದೆ ನನಗೆ 6 ತಿಂಗಳ ಮೇಲೆ ಸೈಕಲ್ ಕೊಡಿಸ್ದಾಗ ಗೊತ್ತಾಯಿತು ನನಗೋಸ್ಕರ ಅವ್ರು ಏನೇನು ತ್ಯಾಗ ಮಾಡಿರಬೇಕು ಅಂತ. ಈಗಿನ ಮಕ್ಕಳಿಗೆ ಕಲ್ಪನೆ ಬರೋಕ್ಕೆ ಸಾಧ್ಯ ಇಲ್ಲ. ತಮಗೆ ಅವಶ್ಯವಾದದ್ದನ್ನು ಅಪ್ಪ ಅಮ್ಮ ಕಟ್ ಮಾಡಿ ಅವಶ್ಯಕತೆಗಳನ್ನು ಬಿಟ್ಟು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿದ್ದಾರೆ ಅಂತ ನನಗೆ ಗೊತ್ತಾಗಿ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಕೃತಜ್ಞತಾ ಭಾವ ಬಂತು ನನಗೆ. ಈಗ ಮಕ್ಕಳಿಗೆ ಕೃತಜ್ಞತಾ ಭಾವ ಬರಲ್ಲ. ಯಾಕೆ ಕೊಡಿಸಲ್ಲ? ನಾವು ಫ್ರೆಂಡ್ ಕೊಟ್ಟಿಲ್ವಾ, ಕೊಡು. ಡಿಮ್ಯಾಂಡಿಂಗ್ ಆಗಿಬಿಟ್ಟಿದೆ, ಕಮಾಂಡಿಂಗ್ ಆಗಿದೆ. ಯಾಕೆ? ಅದು ನಾವೇ ಮಾಡಿದ್ದು ಅದನ್ನು. ನಮಗೇನಾಗಿದೆ ಗೊತ್ತಾ, ಸ್ವಲ್ಪ ಸಂಬಳ ಇದೆ, ಕೈಯಲ್ಲಿ ದುಡ್ಡಿದೆ, ಮತ್ತು ಇನ್ನೊಂದು ನೆನಪಿದೆ, ನಾವು ಸಣ್ಣವ್ರದ್ದಾಗ ನಮಗೆ ಸಿಗಲಿಲ್ಲ, ನಮಗೆ ಸಿಕ್ಕಿಲ್ಲಲ್ಲ, ಮಕ್ಕಳಿಗೆ ಕೊಡೋಣ. ವಿ ಸ್ಟಾರ್ಟ್ ಗಿವಿಂಗ್ ಇಟ್ ಬ್ಯಾಕ್ ಟು ದ ಚಿಲ್ಡ್ರನ್ ವಿತ್ ವೆಂಜನ್ಸ್. ನಮಗೆ ಸಿಕ್ಕಿಲ್ಲ ಮಕ್ಕಳಿಗೆ ಕೊಡು, ನಮಗೆ ಸಿಕ್ಕಿಲ್ಲ ಮಕ್ಕಳಿಗೆ ಕೊಡೋಣ. ಕೊಡಿ, ಬೇಡ ಅನ್ನೋಲ್ಲ, ಆದರೆ ಮಗು ಅಪೇಕ್ಷೆ ಇಲ್ಲದೆ ಕೊಡಬೇಡಿ. ನೀವು ದಯವಿಟ್ಟು ಮನೆಯಲ್ಲಿ ಗಮನಿಸಿ ನೋಡಿ, ಅಷ್ಟೊಂದು ಆಟಿಕೆ ಸಾಮಾನು ಇದ್ದಾವಲ್ಲ, 1-2-3 ಕಪಾಟಿನ ಕೆಳಗೆ ಬಿದ್ದಿದ್ದಾವೆ, ಸೋಫಾ ಕೆಳಗೆ ಬಿದ್ದಿದ್ದ, ಮಗು ನೋಡೋದೇ ಇಲ್ಲ ಅದನ್ನು. ಇಷ್ಟೊಂದು ಇದಾವಲ್ಲ, ಅದು ಕಳೆದು ಹೋಗಿದೆ ಅಂತ ಗೊತ್ತಿಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು. ಒಂದು 4-5 ಆಟಿಕೆ ಸಾಮಾನು ತೆಗೆದು ಬೇರೆ ಕಡೆ ಇಟ್ಬಿಡಿ, ಅದು ಕೇಳೋದು ಇಲ್ಲ ಕಳೆದು ಹೋಗಿದೆ ಅಂತ. ಹೊಸದು ಬರುತ್ತಲ್ಲ. ಇದುವರೆಗೆ ಏನಾಗಿದೆ ಹೇಳಿ, ನಾವು ಕೇಳಲಾರದೆ ಕೊಡಿಸಿದ್ದೀವಿ ಎಲ್ಲನೂ. ಮಗು ಕೇಳಿಲ್ಲ, ನಾವೇ ತಂದು ಕೊಟ್ಟಿದ್ದೀವಿ. ಆ ವಸ್ತುವಿನ ಬೆಲೆ ಮಗುಗಿಲ್ಲ, ವಸ್ತುವಿನ ಬೆಲೆನೇ ಇಲ್ಲ ಮಗುಗೆ. ಹೋದ್ರೆ ಹೋಗಲಿ. ಇದನ್ನು ಮೊನ್ನೆ ಸ್ಟ್ಯಾನ್ಫೋರ್ಡಲ್ಲಿ ರಿಸರ್ಚ್ ಮಾಡಿದ್ದಾರೆ ಸ್ನೇಹಿತರು. ಅದು ಹೇಳಬೇಕು ನಾನು ನಿಮಗೆ, ಗಾಬರಿ ಆಗುವಂಥ ರಿಸರ್ಚ್ ಅದು. ಅವ್ರು ಹೇಳ್ತಾರೆ, ಯಾವ ಮಗುಗೆ ಅದೇ ಅಪೇಕ್ಷೆ ಮಾಡಲಾರ್ದೆ ತಂದು ಕೊಡ್ತಿರೋ ನೀವು, ಆ ವಸ್ತುವಿನ ಬೆಲೆ ಇರೋಲ್ಲ. ಹೋದ್ರೋಯ್ತು, ಕಳೆದು ಹೋಯ್ತು, ಮತ್ತೊಂದು ತೊಗೊಂಬ ಅಂತವೆ. ಅಥವಾ ನೀವೊಂದು ಏನು ತಂದುಕೊಟ್ರೆ ಖುಷಿ ಇರಲ್ಲ ಮಕ್ಕಳಿಗೀಗ. ಇದಕ್ಕಿಂತ ನ್ಯೂ ಮಾಡೆಲ್ ನಮ್ಮ ಫ್ರೆಂಡ್ ಕಡೆ ಇದೆ. ಅಂದರೆ ಯಾವುದೇ ತಂದರೂ ಕೂಡ ಸಂತೋಷ, ಖುಷಿ ಅಂತಿಲ್ಲ. ಯಾಕಂದರೆ ಇದಾವಲ್ಲ ಬೇಕಾದಷ್ಟು. ಒಂದು ಸಲ ವಸ್ತುವಿನ ಬಗ್ಗೆ ಬೆಲೆ ಇಲ್ಲದೆ ಹೋದರೆ, ಮಕ್ಕಳು ವಸ್ತುವಿನ ಬೆಲೆ ಕಳೀತಾ ಹೋದರೆ, ಇದು ಮುಂದೆ ಸಂಬಂಧಕ್ಕೂ ಕೂಡ ಅನ್ವಯಿಸುತ್ತೆ ಅಂತ ಬರೀತಾರೆ. ಅಂದ್ರೆ ಅರ್ಥ ಆಯ್ತಾ ಹೇಳಿದ್ದು ನಾನು? ವಸ್ತುವಿನ ಬೆಲೆ ಇಲ್ಲ ಅಂದರೆ ಮುಂದೆ ಸಂಬಂಧಿಗಳಿಗೂ ಬೆಲೆ ಇಲ್ದಂಗೆ ಆಗತ್ತೆ. ಐ ಡೋಂಟ್ ಬಾದರ್. ಮೈ ಫಾದರ್ಸ್ ಡ್ಯೂಟಿ ಇಸ್ ಟು ಗೆಟ್ ಮೀ, ಮೈ ಮದರ್ ಹ್ಯಾಸ್ ಟು ಡೂ ಇಟ್. ನೀವು ನೋಡಿರ್ಬೇಕು ಈಗ ಆ್ಯಟಿಟ್ಯೂಡ್ ಮಕ್ಕಳದ್ದು ಹೆಂಗಾಗಿದೆ ಅಂದರೆ, ಈಗ ಅಮ್ಮ ಯು ಶುಡ್ ಡೂ ಇಟ್, ಅಮ್ಮ ಮಾಡ್ತೀಯಮ್ಮ ಅಂತ ಕೇಳೋದು ಹೋಗ್ಬಿಟ್ಟಿದೆ ಈಗ. ಯು ಡೂ ಇಟ್, ಐ ವಾಂಟ್ ಇಟ್, ಕಮ್ಯಾಂಡಿಂಗ್. ಯಾಕಂದರೆ ವಿ ಹ್ಯಾವ್ ಬ್ರಾಟರ್ ದೆಮ್ ಲೈಕ್ ದ್ಯಾಟ್. ಕೇಳದೆ ಕೊಡಿಸಿದ್ದೀವಿ ನೋಡಿ ನಾವು. ಅದಕ್ಕೆ ಹೇಳ್ತಾರೆ, ಇಫ್ ಯು ಗಿವ್ ದೆಮ್ ಮಟೀರಿಯಲ್ಸ್, ನಿಮ್ಮಲ್ಲಿ ಅದೇ ಕೈ ಮುಗಿದು ಬೇಡ್ಕೊಳ್ಳೋದು ಅದೇ ಒಂದು. ನಾನು ಪ್ರೀತಿಯನ್ನು ವಸ್ತುವನ್ನಾಗಿ ಬದಲಾಯಿಸಬೇಡಿ. ಡೋಂಟ್ ರಿಪ್ಲೇಸ್ ಯುವರ್ ಲವ್ ಬೈ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಗ್ಯಾಜೆಟ್ಸ್.
ನಾವು ಅನ್ಕೋತೀವಿ ಮಗು ಭಾಳ ಖುಷಿ ಆಗುತ್ತೆ ಕೊಟ್ಟರೆ ಅಂತ. ನೀವೆಷ್ಟೇ ಸಾಮಾನು ಕೊಡಿಸಿದ್ರು ಯು ಬಿಕಮ್ ಓನ್ಲಿ ಎ ಸಪ್ಲೈಯರ್. ಮಗುಗೆ ಅಪೇಕ್ಷೆ ಇಲ್ಲ ಅದು. ಸ್ಲೋಲಿ ಏನಾಗುತ್ತೆ ಗೊತ್ತಾ, ಇಟ್ ಬಿಕಮ್ಸ್ ಅ ಡ್ಯೂಟಿ ಫಾರ್ ದ ಪೇರೆಂಟ್ಸ್ ಟು ಗೆಟ್ ಇಟ್. ಕೊಡಿಸ್ಬೇಕಲ್ಲ, ಅವ್ರು ಏನು ಮಾಡ್ತಾರೆ. ಒಂದು ಸಲ ವಸ್ತುಗಳ ಬಗ್ಗೆ ಪ್ರೀತಿ ಕಮ್ಮಿ ಆಗ್ತಾ ಆಗ್ತಾ ಹೋದ ಹಾಗೆ ಸಂಬಂಧಗಳು ಕೂಡ ಅಳ್ಳಕ್ಕಾಗ್ತಾ ಹೋಗ್ತವೆ ಅಂತ ನನಗೆ ಹೇಳಬೇಕು ಅನಿಸುತ್ತೆ. ಅದನ್ನು ಮೊದಲು ಸಂಬಂಧಗಳು ಬಹಳ ಗಟ್ಟಿ ಇರೋದು. ಈ ಹಳೆ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಬಂಗಾರದ ಮನುಷ್ಯ, ಸಂಭ್ರಮದ 2ನೇ ವರ್ಷ 3ನೇ ವರ್ಷ ಅಂತ ಬರೋದು. ಈ ಯಾವುದಾದ್ರೂ ಸಿನಿಮಾ ನೋಡಿದ್ದೀರಾ ಹಾಗೆ ಸಂಭ್ರಮದ 3ನೇ ವರ್ಷ 4ನೇ ವರ್ಷ ಅಂತ? ಭರ್ಜರಿ 3ನೇ ದಿವಸ, 1 ವಾರ, ಅದ್ಭುತ. ಅಂದರೆ ಸಿನಿಮಾ ಕೂಡ ಹೇಗೆ ನಡೆಯಲ್ವೋ ನಮ್ಮ ಸಂಬಂಧಗಳು ಹಾಗೆ ಆಗ್ತಾ ಇದ್ದಾವೆ ಈಗ. ಅದು ಹೆದರಿಕೆ ಬರೋದು ನನಗೆ. ಯಾಕೆ ಸಂಬಂಧವನ್ನು ನಾವು ಏನು ಮಾಡಿದ್ದೀವಿ ಗೊತ್ತಾ, ಪ್ರೀತಿಯನ್ನು ವಸ್ತುವನ್ನಾಗಿ ಮಾಡಿಬಿಟ್ಟಿದ್ದೀವಿ. ಮಗುಗೆ ನೋಡಪ್ಪ ಟೈಮ್ ಇಲ್ಲ ನನಗೆ, ನೀನು ಬೇಕಾ ತಗೋ ಸಾಮಾನು ತಗೋ ಇದನ್ನು. ವಿ ಆರ್ ಕನ್ವರ್ಟಿಂಗ್ ಲವ್ ಇಂಟು ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಮಟೀರಿಯಲ್ಸ್ ಆ್ಯಂಡ್ ಗ್ಯಾಜೆಟ್ಸ್. ದಯವಿಟ್ಟು ಮಾಡಬೇಡಿ. ವಸ್ತುಗಳು ನಿಮ್ಮ ಪ್ರೀತಿಯನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಪ್ರೀತಿನೇ. ಮಕ್ಕಳಿಗೆ ಮನಸ್ಸಲ್ಲಿ ಉಳಿಯೋದ ಪ್ರೀತಿ ಉಳಿತ ಹೊರತಾಗಿ ಗ್ಯಾಜೆಟ್ ಉಳಿಯಲ್ಲ, ಯಾವುದೂ ಉಳಿಯಲ್ಲ. ಅದಕ್ಕೆ ಹೇಳ್ತಾರೆ ಭಾಳ ಮುಖ್ಯವಾದದ್ದು ಇದು. ಅದಕ್ಕೆ ಆ ಕಕ್ಕೂನ್ ಹೇಳಿದ್ನಲ್ಲ, ಮೊಟ್ಟೆ ಇದೆಯಲ್ಲ, ಆ ಮೊಟ್ಟೆ ತಾನಾಗೇ ಹೊಡಿಬೇಕದು. ಮಗು ಕಷ್ಟಪಡಬೇಕು, ಗೊತ್ತಾಗಬೇಕಷ್ಟು. ಅಂದರೆ ಕಷ್ಟ ಕೊಡಬೇಕು ಅಂತ ಹೇಳ್ತಾ ಇಲ್ಲ ನಾನು, ಅದ್ರ ಕೆಲಸ ಅದು ಮಾಡ್ಕೋಬೇಕದು. ಅದು ಮಾಡ್ಕೊಳ್ಳೋದು ಹೋದರೆ ಏನಾಗುತ್ತೆ ಗೊತ್ತಾ, ಇಟ್ಸ್ ಥಿಂಗ್ಸ್ ದಟ್ ಅದರ್ಸ್ ಕ್ಯಾನ್ ಡೂ ಇಟ್. ಮತ್ತೆ ಯಾರು ಮಾಡ್ತಾರೆ ನನ್ನ ಸಲುವಾಗಿ. ಒಂದು ಸಲ ಕೇಳಲಾರದೆ ಬಂದಾಗ ಶಿ ಬಿಕಮ್ಸ್ ಅ ಕ್ವೀನ್. ಮನೇಲಿ ಏನು ಕೇಳಿದ್ ಸಿಗುತ್ತಲ್ಲ, ರಾಣಿ ಇದ್ದಂಗೆ ಇರ್ತಾಳೆ. ಒಂಚೂರು ದೊಡ್ಡ ಆದಮೇಲೆ ಮನೆಯಿಂದ ಹೊರಗಡೆ ಹೋದಾಗ ಗೊತ್ತಾಗುತ್ತೆ, ಅಯ್ಯೋ ಜೀವನ ಹಂಗಿಲ್ಲ ಇದು. ಐ ಹ್ಯಾವ್ ಟು ಕಾಂಪೀಟ್ ವಿತ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಐ ಹ್ಯಾವ್ ಟು ರಬ್ ಮೈ ಶೋಲ್ಡರ್ಸ್ ವಿತ್ ಅದರ್ಸ್. ಜೀವನ ಸುಲಭ ಇಲ್ಲ, ನಾ ಕೇಳಿದ್ದೆಲ್ಲ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ ಅಂದಾಗ ಆಘಾತ ಶುರು ಆಗುತ್ತೆ. ಇನ್ನೊಂದು ನಾವೇನು ಮಾಡಿದ್ದೀವಿ ಗೊತ್ತಾ, ಮಕ್ಕಳನ್ನ ಸೋಲೋದು ಕಲಿಸಿಲ್ಲ. ನಾವು ಮಕ್ಕಳಿಗೆ ಯಾವತ್ತೂ ಕಲಿಸಿಲ್ಲ, ಬರೀ ಗೆಲ್ಲೋದನ್ನೇ ಕಲಿಸಿದ್ದೀವಿ. ಸೋಲೋದು ಕಲಿಸಿಲ್ಲ, ನೋ ಅಂತ ಎಂದೂ ಹೇಳಿಲ್ಲ ನಾವು. ಇದು ಈಗ ಹೇಳಿ ನೋಡಿ, ಒಂದು 4 ವರ್ಷ ಮಕ್ಕಳಿಗೆ ಕೇಳಿದ್ದು ಕೊಡಿಸ್ಬಿಡಿ, 5ನೇ ವರ್ಷ ಕೊಡಿಸಲ್ಲ ಅನ್ನಿ ರೆಬೆಲ್ ಆಗ್ತಾರೆ ಮಕ್ಕಳು. ಯಾಕೆ ಕೊಡಿಸಲ್ಲ? ಅಭ್ಯಾಸ ಆಗಿದೆಯಲ್ಲ. ಅದಕ್ಕೆ ನಾನು ಹೇಳೋದು ಮೊದಲಿಂದಾನೇ ಅಭ್ಯಾಸ ಮಾಡಿಸಿ. ಎಷ್ಟು ಬೇಕೋ ಅಷ್ಟು ಕೊಡಿ. ನಾನು ಕೊಡಿಸ್ಬೇಡಿ, ಪ್ರೀತಿ ತೋರಿಸ್ಬೇಡಿ ಅಂತ ಹೇಳಿಲ್ಲ. ಆದರೆ ಪ್ರೀತಿಯನ್ನು ವಸ್ತುವನ್ನಾಗಿ ಬದಲಾಯಿಸಬೇಡಿ. ಪ್ರೀತಿ ತೋರಿಸಿ, ಏನು ಬೇಕೋ ಕೊಡಿ. ಊಟಕ್ಕೆ ಹಾಕಿ, ಇನ್ನೊಂದ್ಸಲ ಹಾಕಿ ಕೊಡಿಸಿ, ಜೊತೆ ಕರ್ಕೊಂಡು ಹೋಗಿ, ಜಗತ್ತು ತೋರಿಸಿ, ಅದಕ್ಕೆ ಪ್ರವಾಸ ಮಾಡಿಸಿ, ತೊಂದರೆ ಇಲ್ಲ. ಆದರೆ ವಸ್ತು ಕೊಟ್ಟು ನಾನು ಟೈಮ್ ಕೊಡೋಕ್ಕಾಗಲ್ಲ. ಐ ಕ್ಯಾನ್ ಗಿವ್ ಯು ದಿಸ್. ನಿಮಗೊಂದು ಕಿಂಡ್ಲಲ್ಲಿ ಹಾಕ್ಕೊಟ್ಬಿಡ್ತೀನಿ, ಬೇಕಾದರೆ ಪುಸ್ತಕ ಕೊಡ್ತೀನಿ. ಇದೆಲ್ಲ ವಸ್ತುಗಳನ್ನಾಗಿ ಬದಲಾಯಿಸುವಂಥದ್ದು. ಮಟೀರಿಯಲ್ ಕೆನಾಟ್ ರಿಪ್ಲೇಸ್ ಯುವರ್ ಲವ್. ಇದು ಮಾಡೋ ತಪ್ಪಾಗೋದು ಇಲ್ಲಿ. ಓವರ್ ಪೊಸೆಸಿವ್ ಪೇರೆಂಟ್ಸ್. ತುಂಬ ಕಾಳಜಿ. ಎಷ್ಟು ಕಾಳಜಿ ಅಂದರೆ ನನಗೆ ಹೇಳೋಕ್ಕೆ ಆಗಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಮಾಡ್ಕೋತಾರೆ. ದೊಡ್ಡ ಆಘಾತ ಪೇರೆಂಟ್ಸಿಗೆ ಆಗುತ್ತೆ. ನಾನು ಒಂದ್ಸಲ ಇಲ್ಲಿ ಆಸ್ಟರ್ CMI ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ ಡಾಕ್ಟರ್ಸ್ ಎಲ್ಲ ಬೇಕಾದವರಿದ್ದಾರೆ. ಅಲ್ಲಿ ಪೀಡಿಯಾಟ್ರಿಷಿಯನ್ ಅಂದರೆ ಮಕ್ಕಳ ವಿಭಾಗದಲ್ಲಿ ಒಂದು 15-20 ಜನ ಇದ್ರು. ಗದ್ದಲ ಆಗ್ತಾಯಿತ್ತು. ಅಲ್ಲಿ ಚೇತನ್ ಅಂತಿದ್ದಾರೆ, ಡಾಕ್ಟರ್ ಚೇತನ್ ಅಂತ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್. ನಾನು ತುಂಬ ಬೇಕಾದ ಹುಡುಗ ಅವ್ರು ಒಂಥರ ಟೆನ್ಷನ್ ಆಗಿತ್ತು ಅವ್ರಿಗೆ. ನಾನು ನೋಡ್ತಾ ಇದ್ದೆ, ಅವರು ಎಲ್ಲರೂ ಕೂತ್ಕೊಳ್ಳಿ ಮಾಡ್ತೀನಿ, ಕೂತ್ಕೊಳ್ಳಿ ಅಂತಿದ್ದಾರೆ. ನಾನು ಚೇತನ್ ಕೇಳಿದೆ ಏನಾಯಿತು ಅಂತ. ಅವ್ರೇನು ಹೇಳಿದ್ರು ಗೊತ್ತಾ, ಏನೂ ಪ್ರಾಬ್ಲಮ್ ಇಲ್ಲ ಸರ್, ಮಗುಗೆ ಸ್ವಲ್ಪ 101 ಡಿಗ್ರಿ ಜ್ವರ ಬಂದಿದೆ, ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ದೀವಿ. ಕೆಲವೊಂದು ಸಲ ಅದು ರಿಪೀಟ್ ಆಗುತ್ತೆ, ರಿಲ್ಯಾಪ್ಸ್ ಆಗುತ್ತೆ ಒಂದು ಸಲ. ಕೆಲವೊಂದು ಸಲ ನೆಗಡಿ ಬಂದರೆ ಅದಕ್ಕೊಂದು ಇಂಗ್ಲೀಷಲ್ಲಿ ಮಾತಿದೆ, ನೀವು ಮೆಡಿಸಿನ್ ಕೊಟ್ಟರೆ 6 ದಿವಸದಲ್ಲಿ ಕಮ್ಮಿ ಆಗುತ್ತೆ, ಮೆಡಿಸಿನ್ ತೊಗೊಳ್ದೆ ಹೋದರೆ 6 ದಿವಸದಲ್ಲಿ ಕಮ್ಮಿ ಆಗುತ್ತೆ ಅಂತ. ನೀವು ವೈರಸ್ ಅದು ತೊಗೊಂಡ್ರು ಎಲ್ಲ 10 ದಿವಸ ಇದು ಹೋಗ್ಬಿಡುತ್ತೆ. ಅದು ಜ್ವರ ಬಂದಿದೆ, 2 ದಿವಸ 102 ಡಿಗ್ರಿ ಆಗಿದೆ. ಅವ್ರು ಜಗಳಕ್ಕೆ ಬಂದಿದ್ದಾರೆ, ನೀನು 101 ಇತ್ತು, ಇವತ್ತು 102 ಆಗಿದೆ, ಏನು ಔಷಧಿ ಕೊಟ್ರಿ ನೀವು ಅಂತ. ಅವ್ರು ಹೇಳ್ತಾನೆ, ಬಿಡ್ರಪ್ಪ 3 ದಿವಸ ಬಿಡ್ರಿ. ನೀವು ಬೇರೆ ದೇಶದಲ್ಲಿ ನೋಡ್ಬೇಕು ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಮೇಲೆ ಕೆಲವರು ಅನುಭವ ಇರುತ್ತೆ. ಬೇರೆ ದೇಶದಲ್ಲಿ ಏನಾದರೂ ಔಷಧಿ ಕೊಡಲ್ಲ. ಜ್ವರ ಬಂದರೆ ಯಾವ ಡಾಕ್ಟ್ರು ಔಷಧಿ ಕೊಡಲ್ಲ. 3 days, ವೇಟ್ ಫಾರ್ 3 days, ದೆನ್ ವಿ ಗಿವ್ ಮೆಡಿಸಿನ್ ಅಂತ. ನಮ್ಮಲ್ಲಿ ಭಾಳ ಟೆನ್ಷನ್ ಆಗಿಬಿಡುತ್ತೆ. ಈ ಗಲಾಟೆ ಈ ಥರ ಪೊಸೆಸಿವ್ ಆಗೋದು ಬೇಡ, ನಮಗೆ ತುಂಬ ಗಾಬರಿ ಆಗೋದು ಬೇಡ.